ಹುಬ್ಬಳ್ಳಿಯಲ್ಲಿರುವಂತಹ ಫೇಮಸ್ ಡೆಲ್ಲಿ ದರ್ಬಾರ್ ಈ ಒಂದು ಹೋಟೆಲ್ಗೂ ಕೂಡ ಇದೀಗ ಬಿಸಿ ತಟ್ಟಿದೆ, ಗ್ಯಾಸ್ ಸಿಲಿಂಡರ್ನ ಬಿಸಿ. ಹೀಗಾಗಿ ಒಂದ್ ಕಡೆ ಈ ಡಾಬಾದ ಮಾಲೀಕರು ಬೆಳಗ್ಗೆಯಿಂದಲೂ ಕೂಡ ಸೌದೆ ಒಲೆ ಮೇಲೆ ಅಡಿಗೆಯನ್ನ ಮಾಡಿ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಸಿಲಿಂಡರ್ಗಳ ಸಮಸ್ಯೆ ಸಾಕಷ್ಟು ಆಗ್ತಾ ಇರುವಂತದ್ದು. ಹೀಗಾಗಿ ಡಾಬಾಗಳಲ್ಲೂ ಕೂಡ ಒಲೆಗಳ ಮೇಲೆ ಅಡಿಗೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಾನು ಇವತ್ತು ಪ್ರಮುಖವಾಗಿ ಶಿಗ್ಗಾಂವ್ ಮತ್ತು ಹಾವೇರಿ ಮಧ್ಯಭಾಗದಲ್ಲಿರತಕ್ಕಂತಹ ಡೆಲ್ಲಿ ದರ್ಬಾರನ್ನು ವಿಶೇಷವಾಗಿ ದೊಡ್ಡದಾದಂತಹ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿ ಬರುವಂತಹ ಜನರು ಪ್ರತಿನಿತ್ಯ ಹುಬ್ಬಳ್ಳಿ ಅಥವಾ ಬೆಳಗಾವಿ, ಬಾಂಬೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಹೀಗಾಗಿ ಈ ರಸ್ತೆಯಲ್ಲಿ ಹೋಗುವಂತಹ ಬಸ್ಗಳು ಮತ್ತು ವಾಹನ ಚಾಲಕರು ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಹಾಗೆ ಸಣ್ಣ ಪುಟ್ಟ ಅಡುಗೆಗಳನ್ನ ಸಿಲಿಂಡರ್ ಮೇಲೆ ಮಾಡ್ತಾ ಇದ್ದಾರೆ. ಹೊರತುಪಡಿಸಿದ್ರೆ ಮತ್ತೆ ಯಾವುದೂ ಇಲ್ಲ. ದಾಲ್ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ ಮಾಡುವಂತಹ ಒಲೆಗಳಿದ್ದಾವೆ, ಅವುಗಳನ್ನ ಹೊರಗಡೆ ಒಲೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗ್ತಿರೋದು, ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇಲ್ಲಿ ಈಗ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾತ್ರ ಗ್ಯಾಸ್ ಮೇಲೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇದೀಗ ಈ ರೀತಿಯಾಗಿ ಡಾಬಾಗಳು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಡಿಗೆ ಅಂದ್ರೆ ಅನ್ನ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ಗಳನ್ನ ಕುದಿಸಬೇಕು ಅಂದ್ರೆ ಸಾಕಷ್ಟು ಸಿಲಿಂಡರ್ ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ನ ಕೊರತೆ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೀಗ ಡಾಬಾದವರು ಕೂಡ ಈಗ ಕಟ್ಟಿಗೆ ಸೌದೆ ಒಲೆಗಳಿಗೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಈ ಡೆಲ್ಲಿ ದರ್ಬಾರ್ ಡಾಬಾ ಇದೆ, ಈ ಡಾಬಾಕ್ಕೆ ಬರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಶೇಷವಾಗಿ ಸಿಗುವಂತಹ ಖಾದ್ಯಗಳನ್ನ ಸವಿತಾ ಇದ್ರು. ಆದರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ದೊಡ್ಡ ದೊಡ್ಡ ಅಡಿಗೆಗಳನ್ನಾಗಲಿ ಅಥವಾ ಅನ್ನ ಸಾಂಬಾರು ಮಾಡಬೇಕು ಅಂತಂದ್ರೆ ಗ್ಯಾಸ್ಗಳ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದೀಗ ಸೌದೆ ಒಲೆಗೆ ಮಾರ್ಪಾಡಾಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಈ ಡೆಲ್ಲಿ ದರ್ಬಾರ್ನಲ್ಲಿ ಕುಷ್ಕಾ ಮತ್ತು ಚಿಕನ್ ಬಿರಿಯಾನಿ ಅಂದ್ರೆ ಬಹುತೇಕವಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಊಟ ಮಾಡ್ಲಿಕ್ಕಾಗಿ ಈ ಒಂದು ಹೋಟೆಲ್ಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಊಟ ಮಾಡುವಂತ ಒಂದು ಡಾಬಾ ಇದು ಡೆಲ್ಲಿ ದರ್ಬಾರು. ಈಗ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಅಡಿಗೆ ಭಟ್ರು ಈ ಒಂದು ಅಡಿಗೆಯನ್ನು ಮಾಡಲಿಕ್ಕೆ ಬಹುತೇಕವಾಗಿ ಒಲೆಗಳನ್ನೇ ಬಳಕೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಡಿಗೆಗಳನ್ನ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಸಿಲಿಂಡರ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ಗಳು ಬಳಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಸೌದೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನಗಳಿಂದ ಸೌದೆ ಸಮಸ್ಯೆ ಆಗ್ತಾ ಇದೆ, ಯಾವಾಗಿಂದ ಈ ತರ ಅಡಿಗೆ ಮಾಡ್ತಾ ಇದ್ದೀರಾ? ಇದು 20-25 ದಿನ ಸರ್ ಇದೆ. ಆಗಾಕಚ್ಚಿ ಬಹಳ ಪ್ರಾಬ್ಲಮ್ ಆಗ್ತಾ ಐತಿ, ಬಹಳ ಕಷ್ಟ ಐತ್ರಿ ಅಡಿಗೆ ಮಾಡೋದಂತ್ರ. ಏನು ಕಸ್ಟಮರ್ಗೆ ಏನು ಊಟ ಸರಿಯಾಗಿಲ್ಲ, ಏನು ಇದು ವ್ಯಾಲ್ಯೂಬಲ್ ಇದೆ ಅಲ್ಲ ಅದು ಅಷ್ಟೇ ಕೊಡ್ತಾ ಇದೀವಿ ನಾವು. ಈಗ ಪ್ರಮುಖವಾಗಿ ನಿಮ್ಮ ಹೋಟೆಲ್ ಅಲ್ಲಿ ಬಿರಿಯಾನಿನೇ ಸ್ಪೆಷಲ್ ಜನ ತಿಂತಾರೆ. ಈಗ ಬಿರಿಯಾನಿ ಒಲೆ ಮೇಲೆ ಮಾಡ್ತಿದ್ರಿ, ಏನ್ ಹೇಳ್ತಾರೆ? ಅದೇ ಒಲೆ ಮೇಲೆ ಮಾಡ್ತಾ ಇದೀವಿ, ಅದೇ ಬಿರಿಯಾನಿ ನಡೀತಾ ಇದೆ ಸರ್. ಬಿರಿಯಾನಿ ಒಂದು ಮಾಡ್ತಾ ಇದೀವಿ, ವ್ಯಾಲ್ಯೂಬಲ್ ಏನಿದೆ ಅಲ್ಲ ಅದಷ್ಟು ಮಾಡ್ತಾ ಇದೀವಿ. ಸಾಕಷ್ಟು ಮೆನುಗಳಿದ್ವು ನಿಮ್ಮ ಹೋಟೆಲ್ ಅಲ್ಲಿ, ಅವೆಲ್ಲ ಮೆನುಗಳು ಕೊಡ್ತಾ ಇದ್ರೆ ಹೇಗೆ ಅಂತ? ಸರ್ ಮೆನು ಏನು ಕೊಡ್ತಾ ಇಲ್ಲ, ಎಲ್ಲ ಮೆನು ತೆಗೆದಿದ್ದೀವಿ. ಈಗ ಮೆನು ಇಟ್ಟರೆ ಕಸ್ಟಮರ್ ಆರ್ಡರ್ ಎಲ್ಲ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ಮಾಡ್ಕೊಡ್ಬೇಕಾಗತ್ತೆ ನಾವು. ಈಗ ನಮ್ಮಲ್ಲಿ ಮಾಡ್ಲಿಕ್ಕೆ ನಮ್ಮ ಸಿಲಿಂಡರ್ ಇಲ್ಲಲ್ಲ, ಹಂಗಾಗಿ ಎಲ್ಲ ಮೆನು ತೆಗೆದು ಬಿಟ್ಟಿದೆ ನಾವು. ಅಂದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಹೋಗೋ ರಸ್ತೆಯಲ್ಲಿರುವ ಈ ಡೆಲ್ಲಿ ದರ್ಬಾರ್ ಹೋಟೆಲ್ ಬಹುತೇಕವಾಗಿ ದೊಡ್ಡದಾದಂತಹ ಹೋಟೆಲ್. ಬರುವಂತ ಕಸ್ಟಮರ್ಗೆ ಇವರು ಮೆನುವನ್ನು ಕೊಟ್ಟು ಏನ್ ಬೇಕು ಅಂತ ಕೇಳ್ತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಏನು ವಾರ ನಡೀತಾ ಇದೆ, ಇದು ಹೀಗೆ ಮುಂದುವರಿದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಈ ಒಂದು ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಬಿರಿಯಾನಿ ಅಂದ್ರೆ ಸ್ಪೆಷಲ್, ಈ ಬಿರಿಯಾನಿ ಈಗ ಸಮರ್ಪಕವಾಗಿ ಆಗ್ತಾ ಇಲ್ಲ, ಮೆನುವನ್ನ ತೆಗೆದೇ ಬಿಟ್ಟಿದ್ವಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಹೀಗೆ ಮುಂದುವರೆದ್ರೆ ಇದನ್ನು ಕೂಡ ಬಂದ್ ಮಾಡೋಕೆ ಮುಂದಾಗ್ತೀವಿ ಅನ್ನೋ ಮಾತನ್ನು ಕೂಡ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ನಲ್ಲಿರುವಂತಹ ಫೇಮಸ್ ಡೆಲ್ಲಿ ದರ್ಬಾರ್ ಈ ಒಂದು ಹೋಟೆಲ್ಗೂ ಕೂಡ ಇದೀಗ ಬಿಸಿ ತಟ್ಟಿದೆ, ಗ್ಯಾಸ್ ಸಿಲಿಂಡರ್ನ ಬಿಸಿ. ಹೀಗಾಗಿ ಒಂದ್ ಕಡೆ ಈ ಡಾಬಾದ ಮಾಲೀಕರು ಬೆಳಗ್ಗೆಯಿಂದಲೂ ಕೂಡ ಸೌದೆ ಒಲೆ ಮೇಲೆ ಅಡಿಗೆಯನ್ನ ಮಾಡಿ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಸಿಲಿಂಡರ್ಗಳ ಸಮಸ್ಯೆ ಸಾಕಷ್ಟು ಆಗ್ತಾ ಇರುವಂತದ್ದು. ಹೀಗಾಗಿ ಡಾಬಾಗಳಲ್ಲೂ ಕೂಡ ಒಲೆಗಳ ಮೇಲೆ ಅಡಿಗೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಾನು ಇವತ್ತು ಪ್ರಮುಖವಾಗಿ ಶಿಗ್ಗಾಂವ್ ಮತ್ತು ಹಾವೇರಿ ಮಧ್ಯಭಾಗದಲ್ಲಿರತಕ್ಕಂತಹ ಡೆಲ್ಲಿ ದರ್ಬಾರನ್ನು ವಿಶೇಷವಾಗಿ ದೊಡ್ಡದಾದಂತಹ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿ ಬರುವಂತಹ ಜನರು ಪ್ರತಿನಿತ್ಯ ಹುಬ್ಬಳ್ಳಿ ಅಥವಾ ಬೆಳಗಾವಿ, ಬಾಂಬೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಹೀಗಾಗಿ ಈ ರಸ್ತೆಯಲ್ಲಿ ಹೋಗುವಂತಹ ಬಸ್ಗಳು ಮತ್ತು ವಾಹನ ಚಾಲಕರು ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಹಾಗೆ ಸಣ್ಣ ಪುಟ್ಟ ಅಡುಗೆಗಳನ್ನ ಸಿಲಿಂಡರ್ ಮೇಲೆ ಮಾಡ್ತಾ ಇದ್ದಾರೆ. ಹೊರತುಪಡಿಸಿದ್ರೆ ಮತ್ತೆ ಯಾವುದೂ ಇಲ್ಲ. ದಾಲ್ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ ಮಾಡುವಂತಹ ಒಲೆಗಳಿದ್ದಾವೆ, ಅವುಗಳನ್ನ ಹೊರಗಡೆ ಒಲೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗ್ತಿರೋದು, ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇಲ್ಲಿ ಈಗ ಸಣ್ಣ ಪುಟ್ಟ ಅಡಿಗೆಗಳನ್ನು ಮಾತ್ರ ಗ್ಯಾಸ್ ಮೇಲೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇದೀಗ ಈ ರೀತಿಯಾಗಿ ಡಾಬಾಗಳು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಡಿಗೆ ಅಂದ್ರೆ ಅನ್ನ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ಗಳನ್ನ ಕುದಿಸಬೇಕು ಅಂದ್ರೆ ಸಾಕಷ್ಟು ಸಿಲಿಂಡರ್ ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ನ ಕೊರತೆ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೀಗ ಡಾಬಾದವರು ಕೂಡ ಈಗ ಕಟ್ಟಿಗೆ ಸೌದೆ ಒಲೆಗಳಿಗೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಈ ಡೆಲ್ಲಿ ದರ್ಬಾರ್ ಡಾಬಾ ಇದೆ, ಈ ಡಾಬಾಕ್ಕೆ ಬರುವಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಶೇಷವಾಗಿ ಸಿಗುವಂತಹ ಖಾದ್ಯಗಳನ್ನ ಸವಿತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ
ದೊಡ್ಡ ದೊಡ್ಡ ಅಡಿಗೆಗಳನ್ನಾಗಲಿ ಅಥವಾ ಅನ್ನ ಸಾಂಬಾರ್ ಮಾಡಬೇಕು ಅಂತಂದ್ರೆ ಗ್ಯಾಸ್ಗಳ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದೀಗ ಸೌದೆ ಒಲೆಗೆ ಮಾರ್ಪಾಡಾಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಡೆಲ್ಲಿ ದರ್ಬಾರ್ನಲ್ಲಿ ಕುಷ್ಕಾ ಮತ್ತು ಚಿಕನ್ ಬಿರಿಯಾನಿ ಅಂದ್ರೆ ಬಹುತೇಕವಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಊಟ ಮಾಡ್ಲಿಕ್ಕಾಗಿ ಈ ಒಂದು ಹೋಟೆಲ್ಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಊಟ ಮಾಡುವಂತ ಒಂದು ಡಾಬಾ ಇದು ಡೆಲ್ಲಿ ದರ್ಬಾರು. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಡಿಗೆ ಭಟ್ರು ಈ ಒಂದು ಅಡಿಗೆಯನ್ನು ಮಾಡಲಿಕ್ಕೆ ಬಹುತೇಕವಾಗಿ ಒಲೆಗಳನ್ನೇ ಬಳಕೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಡಿಗೆಗಳನ್ನ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಸಿಲಿಂಡರ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ಗಳು ಬಳಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಸೌದೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನಗಳಿಂದ ಸೌದೆ ಸಮಸ್ಯೆ ಆಗ್ತಾ ಇದೆ, ಯಾವಾಗಿಂದ ಈ ತರ ಅಡಿಗೆ ಮಾಡ್ತಾ ಇದ್ದೀರಾ? ಇದು 20-25 ದಿನ ಸರ್ ಇದೆ. ಆಗಾಕಚ್ಚಿ ಬಹಳ ಪ್ರಾಬ್ಲಮ್ ಆಗ್ತಾ ಐತಿ, ಬಹಳ ಕಷ್ಟ ಐತ್ರಿ. ಅಡಿಗೆ ಮಾಡೋದಂತ್ರ ಏನು ಕಸ್ಟಮರ್ಗೆ ಏನು ಊಟ ಸರಿಯಾಗಿಲ್ಲ. ಏನು ಇದು ವ್ಯಾಲ್ಯೂಬಲ್ ಇದೆ ಅಲ್ಲ ಅದು ಅಷ್ಟೇ ಕೊಡ್ತಾ ಇದೀವಿ ನಾವು. ಈಗ ಪ್ರಮುಖವಾಗಿ ನಿಮ್ಮ ಹೋಟೆಲ್ ಅಲ್ಲಿ ಬಿರಿಯಾನಿನೇ ಸ್ಪೆಷಲ್ ಜನ ತಿಂತಾರೆ. ಈಗ ಬಿರಿಯಾನಿ ಒಲೆ ಮೇಲೆ ಮಾಡ್ತಿದ್ರಿ, ಏನ್ ಹೇಳ್ತಾರೆ ಜನ? ಅದೇ ಒಲೆ ಮೇಲೆ ಮಾಡ್ತಾ ಇದೀವಿ. ಅದೇ ಬಿರಿಯಾನಿ ನಡೀತಾ ಇದೆ ಸರ್. ಬಿರಿಯಾನಿ ಒಂದು ಮಾಡ್ತಾ ಇದೀವಿ. ವ್ಯಾಲ್ಯೂಬಲ್ ಏನಿದೆ ಅಲ್ಲ ಅದಷ್ಟು ಮಾಡ್ತಾ ಇದೀವಿ. ಸಾಕಷ್ಟು ಮೆನುಗಳಿದ್ವು ನಿಮ್ಮ ಹೋಟೆಲ್ ಅಲ್ಲಿ, ಅವೆಲ್ಲ ಮೆನುಗಳು ಕೊಡ್ತಾ ಇದ್ರೆ ಹೇಗೆ ಅಂತ? ಸರ್ ಮೆನು ಏನು ಕೊಡ್ತಾ ಇಲ್ಲ, ಎಲ್ಲ ಮೆನು ತೆಗೆದಿದ್ದೀವಿ. ಈಗ ಮೆನು ಇಟ್ರೆ ಕಸ್ಟಮರ್ ಆರ್ಡರ್ ಎಲ್ಲ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ಮಾಡ್ಕೊಡ್ಬೇಕಾಗತ್ತೆ ನಾವು. ಈಗ ನಮ್ಮಲ್ಲಿ ಮಾಡ್ಲಿಕ್ಕೆ ನಮ್ಮ ಸಿಲಿಂಡರ್ ಇಲ್ಲಲ್ಲ, ಹಂಗಾಗಿ ಎಲ್ಲ ಮೆನು ತೆಗೆದು ಬಿಟ್ಟಿದೆ ನಾವು. ಅಂದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಹೋಗೋ ರಸ್ತೆಯಲ್ಲಿರುವ ಈ ಡೆಲ್ಲಿ ದರ್ಬಾರ್ ಹೋಟೆಲ್ ಬಹುತೇಕವಾಗಿ ದೊಡ್ಡದಾದಂತಹ ಹೋಟೆಲ್. ಬರುವಂತ ಕಸ್ಟಮರ್ಗೆ ಇವರು ಮೆನುವನ್ನು ಕೊಟ್ಟು ಏನ್ ಬೇಕು ಅಂತ ಕೇಳ್ತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಏನು ವಾರ ನಡೀತಾ ಇದೆ, ಇದು ಹೀಗೆ ಮುಂದುವರಿದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಈ ಒಂದು ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಬಿರಿಯಾನಿ ಅಂದ್ರೆ ಸ್ಪೆಷಲ್. ಈ ಬಿರಿಯಾನಿ ಈಗ ಸಮರ್ಪಕವಾಗಿ ಆಗ್ತಾ ಇಲ್ಲ, ಮೆನುವನ್ನ ತೆಗೆದೇ ಬಿಟ್ಟಿದ್ವಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಹೀಗೆ ಮುಂದುವರೆದ್ರೆ ಇದನ್ನು ಕೂಡ ಬಂದ್ ಮಾಡೋಕೆ ಮುಂದಾಗ್ತೀವಿ ಅನ್ನೋ ಮಾತನ್ನ ಕೂಡ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ನಲ್ಲಿರುವಂತಹ ಫೇಮಸ್ ಡೆಲ್ಲಿ ದರ್ಬಾರ್ ಈ ಒಂದು ಹೋಟೆಲ್ಗೂ ಕೂಡ ಇದೀಗ ಬಿಸಿ ತಟ್ಟಿದೆ, ಗ್ಯಾಸ್ ಸಿಲಿಂಡರ್ನ ಬಿಸಿ. ಹೀಗಾಗಿ ಒಂದ್ ಕಡೆ ಈ ಡಾಬಾದ ಮಾಲೀಕರು ಬೆಳಗ್ಗೆಯಿಂದಲೂ ಕೂಡ ಸೌದೆ ಒಲೆ ಮೇಲೆ ಅಡಿಗೆಯನ್ನ ಮಾಡಿ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಸಿಲಿಂಡರ್ಗಳ ಸಮಸ್ಯೆ ಸಾಕಷ್ಟು ಆಗ್ತಾ ಇರುವಂತದ್ದು. ಹೀಗಾಗಿ ಡಾಬಾಗಳಲ್ಲೂ ಕೂಡ ಒಲೆಗಳ ಮೇಲೆ ಅಡಿಗೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಾನು ಇವತ್ತು ಪ್ರಮುಖವಾಗಿ ಶಿಗ್ಗಾಂವ್ ಮತ್ತು ಹಾವೇರಿ ಮಧ್ಯಭಾಗದಲ್ಲಿರತಕ್ಕಂತಹ ಡೆಲ್ಲಿ ದರ್ಬಾರನ್ನು ವಿಶೇಷವಾಗಿ ದೊಡ್ಡದಾದಂತಹ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿ ಬರುವಂತಹ ಜನರು ಪ್ರತಿನಿತ್ಯ ಹುಬ್ಬಳ್ಳಿ ಅಥವಾ ಬೆಳಗಾವಿ ಬಾಂಬೆಗೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಹೀಗಾಗಿ ಈ ರಸ್ತೆಯಲ್ಲಿ ಹೋಗುವಂತಹ ಬಸ್ಗಳು ಮತ್ತು ವಾಹನ ಚಾಲಕರು ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಹಾಗೆ ಸಣ್ಣ ಪುಟ್ಟ ಅಡಿಗೆಗಳನ್ನ ಸಿಲಿಂಡರ್ ಮೇಲೆ ಮಾಡ್ತಾ ಇದ್ದಾರೆ. ಹೊರತುಪಡಿಸಿದ್ರೆ ಮತ್ತೆ ಯಾವುದೂ ಇಲ್ಲ. ದಾಲ್ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ ಮಾಡುವಂತಹ ಒಲೆಗಳಿದ್ದಾವೆ, ಅವುಗಳನ್ನ ಹೊರಗಡೆ ಒಲೆ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗ್ತಿರೋದು, ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇಲ್ಲಿ ಈಗ ಸಣ್ಣ ಪುಟ್ಟ ಅಡಿಗೆಗಳನ್ನು ಮಾತ್ರ ಗ್ಯಾಸ್ ಮೇಲೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇದೀಗ ಈ ರೀತಿಯಾಗಿ ಡಾಬಾಗಳು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಡಿಗೆ ಅಂದ್ರೆ ಅನ್ನ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ಗಳನ್ನ ಕುದಿಸಬೇಕು ಅಂದ್ರೆ ಸಾಕಷ್ಟು ಸಿಲಿಂಡರ್ ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ನ ಕೊರತೆ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೀಗ ಡಾಬಾದವರು ಕೂಡ ಈಗ ಕಟ್ಟಿಗೆ ಸೌದೆ ಒಲೆಗಳಿಗೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಈ ಡೆಲ್ಲಿ ದರ್ಬಾರ್ ಡಾಬಾ ಇದೆ, ಈ ಡಾಬಾಕ್ಕೆ ಬರುವಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಶೇಷವಾಗಿ ಸಿಗುವಂತ ಖಾದ್ಯಗಳನ್ನ ಸವಿತಾ ಇದ್ರು. ಆದ್ರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ದೊಡ್ಡ ದೊಡ್ಡ ಅಡಿಗೆಗಳನ್ನಾಗಲಿ ಅಥವಾ ಅನ್ನ ಸಾಂಬಾರ್ ಮಾಡಬೇಕು ಅಂತಂದ್ರೆ ಗ್ಯಾಸ್ಗಳ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದೀಗ ಸೌದೆ ಒಲೆಗೆ ಮಾರ್ಪಾಡಾಗಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಡೆಲ್ಲಿ ದರ್ಬಾರ್ನಲ್ಲಿ ಕುಷ್ಕಾ ಮತ್ತು ಚಿಕನ್ ಬಿರಿಯಾನಿ ಅಂದ್ರೆ ಬಹುತೇಕವಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಊಟ ಮಾಡ್ಲಿಕ್ಕಾಗಿ ಈ ಒಂದು ಹೋಟೆಲ್ಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಊಟ ಮಾಡುವಂತ ಒಂದು ಡಾಬಾ ಇದು ಡೆಲ್ಲಿ ದರ್ಬಾರು. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಡಿಗೆ ಭಟ್ರು ಈ ಒಂದು ಅಡಿಗೆಯನ್ನು ಮಾಡಲಿಕ್ಕೆ ಬಹುತೇಕವಾಗಿ ಒಲೆಗಳನ್ನೇ ಬಳಕೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಡಿಗೆಗಳನ್ನ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಸಿಲಿಂಡರ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ಗಳು ಬಳಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಸೌದೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನಗಳಿಂದ ಸೌದೆ ಸಮಸ್ಯೆ ಆಗ್ತಾ ಇದೆ, ಯಾವಾಗಿಂದ ಈ ತರ ಅಡಿಗೆ ಮಾಡ್ತಾ ಇದ್ದೀರಾ? ಇದು 20-25 ದಿನ ಸರ್ ಇದೆ. ಆಗಾಕಚ್ಚಿ ಬಹಳ ಪ್ರಾಬ್ಲಮ್ ಆಗ್ತಾ ಐತಿ, ಬಹಳ ಕಷ್ಟ ಐತ್ರಿ.